ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ನೋಡಿ. ಒಳಗೆಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ಹೊರ ಬಂದು ಮಾಡ್ತಾಯಿದ್ದೀನಿ. ಊಟ ಮುಗಿಸ್ಕೊಂಬಂದ್ವಿ. ಜನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾನು ಅಲ್ಲಿ ಮಾಡಲಿಲ್ಲ. ಶ್ರೀ ಕ್ಷೇತ್ರ ಶ್ರೀ ಧರ್ಮಸ್ಥಳ ಶ್ರೀ ಮಂಜುನಾಥ. ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪಾರ್ಕ್, ರಾಧಾಕೃಷ್ಣ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ನೆಲ ಮೇಲೆ ಎಷ್ಟು ಚೆನ್ನಾಗಿ ಹಸಿರು ಹುಲ್ಲು ಬೆಳೆಯೋಕ್ಕೆ ಬಿಟ್ಟಿದ್ದಾರೆ. ನೀರು ಹಾಕಿ ಚೆನ್ನಾಗಿ ಕಾಪಾಡ್ತಾ ಇದ್ದಾರೆ. ಇದು ಬಿದಿರು ನೋಡಿ, ಇದೊಂಥರ ಬಿದಿರು. ನೋಡಿ, ಆ ಮರದಾಗ ಚೆನ್ನಾಗಿ ಹೂವು ಬಿಟ್ಟಿದೆ, ನೀಲಿ ಹೂವು. ನೋಡಿ ಎಷ್ಟು ಚೆನ್ನಾಗಿ ಕಟಿಂಗು ಗಿಡ ಚೆನ್ನಾಗಿ. ನೋಡಿ ಎಷ್ಟು ದೊಡ್ಡ ಮರ ಇದೆ, ತೆಂಗಿನ ಮರ. ವಾ, ತಲೆ ಎತ್ತಿ ನೋಡಬೇಕು. ಇದು ಯಾತ್ರ ಬಳ್ಳಿಯವ? ಇದು ಯಾವ ಬಳ್ಳಿನ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿ ಅಡ್ಕೊಂಡಿದೆ ಅಂತೀರಿ ನೋಡಿ. ನೋಡಿ, ಇದ್ರೊಳಗೆ ಮೀನಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ಮೀನು ಬಿಟ್ಟಿದ್ದಾರೆ, ಕಲರ್ ಮೀನು, ಬಿಳಿದು, ಕಪ್ಪು, ಕೇಸರಿ, ಕರೆದು. ಅಲ್ಲೊಂದು ದೊಡ್ಡ ಮೀನಿದೆ ನೋಡಿ, ಬುಳ್ಳಿ ಹೋಗ್ತಾ ಇದೆಯಲ್ಲ ನೋಡಿ. ಚೆನ್ನಾಗಿ ಆಡ್ತಾ ಇದೆ, ಸ್ವಚ್ಛಂದವಾಗಿ ಆಡ್ತಾ ಇದ್ದಾವೆ. ಈ ಪ್ರಕೃತಿ ಮಧ್ಯೆ ಇರೋದೇ ಒಂದು ಚಂದ. ನೋಡಿ, ಹೂವು ಗಿಡ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಬನ್ನಿ, ಇನ್ನೂ ಮೀನಿದೆ, ಈ ಕಡೆ ತೋರಿಸ್ತೀನಿ ನೋಡಿ. ಎಷ್ಟಾಗ ಮೀನಿದೆ. ನೋಡಿ, ಮೀನು ಎಷ್ಟು ದಪ್ಪ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ನೆಳ್ಳಾಗಿದೆ. ಭಾರಿ ದಪ್ಪ ಮೀನಿದೆ ನೋಡಿ. ಇದು ಹೆಸರೇನು ಅಂತ ಗೊತ್ತಿಲ್ಲ ನನಗೆ. ನೋಡಿ ಎಷ್ಟೆಷ್ಟು ದಪ್ಪ ಇದೆ ಮೀನುವ. ಕಲರ್ಸ್ ಮೀನುಗಳು ನೋಡಿ, ಈಗ ಹೋಗ್ತಾ ಇದೆ. ನೀನೇ ಬುಲ್ಡೆ ಹೊರಕ್ಕೆ ಹೋಗಿದ್ದೀನಿ, ಮಿದ್ಲು ಹೊರಕ್ಕೆ ಬಂದಿತ್ತು. ನೋಡಿ, ಪರಮೇಶ್ವರನ ವಿಗ್ರಹ ಮಾಡಿದ್ದಾರೆ ಇಲ್ಲಿ ನೋಡಿ. ಇದು ಯಾವ ಗಿಡ ಅಂತ ಗೊತ್ತಿಲ್ಲ, ಆದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಗಿಡ ನೋಡಿದ್ರೆ ಮನಸ್ಸು ಎಳೆಯುತ್ತೆ. ಪಾರ್ಕಿಂಗ್ ಒಳ್ಳೆ ಚೆನ್ನಾಗಿ, ಗಿಡಗಳನ್ನೆಲ್ಲ ಚೆನ್ನಾಗಿ ಸಾಕಿ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ನೋಡಿ. ಧರ್ಮಸ್ಥಳಕ್ಕೆ ಬರಬೇಕು ಅಂತ ತುಂಬಾ ಅಂದ್ಕೊತಿದ್ವಿ, ಆದರೂ ಬರೋದಾಗಿರಲಿಲ್ಲ ನೋಡಿ. ಇವತ್ತು ಬರೋ ಯೋಗನೂ ಕೂಡ್ತು. ಇವತ್ತು ಆ ಮಂಜುನಾಥ ಕರ್ಸ್ಕೊಂಡ, ಹಾಗೆ ದರ್ಶನನೂ ಕೊಟ್ಟ, ಪ್ರಸಾದನೂ ತೊಗೊಂಡ್ವಿ.
ಎಷ್ಟು ಚೆನ್ನಾಗಿದೆ ನೋಡಿ ಗಿಡಗಳು. ಪಾರ್ಕ್ ಮೇಲೆ ಒಳಗೆ ಬಂದು ನೋಡ್ತಾ ಇದ್ದೀವಿ. ನೈಟ್ ಬಂದ್ವಿ. ನೈಟ್ ಬಂದು ರೂಮ್ ಮಾಡ್ಕೊಂಡು ಉಳ್ಕೊಂಡು ಒಳಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ದರ್ಶನ ತೊಗೊಂಡ್ವಿ. ನೋಡಿ ಇಲ್ಲಿ ಯಾವ್ಯಾವ ಥರ ಕಲರ್ ಹೂವಿನ ಗಿಡಗಳೆಲ್ಲ ಇದೆ ನೋಡಿ. ನೋಡಿ ಕಮಲದ ಗಿಡ ಹಾಕಿದ್ದಾರೆ, ಆದರೆ ಹೂವು ಬಿಟ್ಟಿಲ್ಲ, ಇನ್ನೂ ಸಸಿಯಾಗಿದೆ ಅನಿಸುತ್ತೆ. ನೋಡಿ ಗೆಣಸಿನ ಬಳ್ಳಿ ಹಾಕಿದ್ದಾರೆ ನೋಡಿ. ಇದು ಗೆಣಸಿನ ಬಳ್ಳಿ ಅನಿಸುತ್ತೆ, ಹಳ್ಳಿ ಸೈಡೆಲ್ಲ ಇರುತ್ತೆ ಇದು ಗೆಣಸಿನ ಬಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದೇನು ಪೈನಾಪಲ್ ಹಣ್ಣಿನ ಥರನೇ ಇದೆ, ಏನು ಅಂತ ಗೊತ್ತಿಲ್ಲ ನನಗೆ. ನೋಡಿ ನೋಡಿ ಇದು ಶಾರದಾದೇವಿ ವಿಗ್ರಹ. ಒಳಗೆ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ನೋಡಿ ಸಿಮೆಂಟ್ನೊಳಗೆ ವಿಗ್ರಹ ಈ ಥರ ಕೆತ್ತಿದ್ದಾರೆ ಅಂತ ನೋಡಿ. ಥರ ಒಂದು ಗಿಡ ಹಾಕಿದ್ದಾರೆ ನೋಡೋ ಶಿಂಟ್ರಿ. ಎಷ್ಟು ಚೆನ್ನಾಗಿ ಪಾರ್ಕ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ತುಂಬಾ ಖುಷಿಯಾಗುತ್ತೆ ಈ ಥರ ನೋಡಿದರೆ. ಅಲ್ಲಿ ಯಾಕೆ ಜನ ಸೇರಿದ ಅಷ್ಟು ಗೊತ್ತಿಲ್ಲ, ನಾನು ವಿಚಾರಿಸೋಕ್ಕೂ ಹೋಗಲಿಲ್ಲ. ಬಿಸಿಲು ಅನ್ನೋದು ತುಂಬಾ ಇದೆ ನೋಡಿ, ತಡ್ಕೊಳಕ್ಕೆ ಆಗ್ತಿಲ್ಲ ಬಿಸಿಲು. ಇದು ಪಾರ್ಕ್ ತೋರಿಸಿದ್ದೀನಿ. ನಾವು ಒಳಗೆ ಹೋಗಿರಲಿಲ್ಲ, ಒಳಗೆ ಹೋಗಿ ಬಂದ್ವಿ, ಆದರೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ದರ್ಶನ ಮಾಡ್ತಾ ಬರ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.